ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾನ. ಇವತ್ತಿನ ದಿನಮಾನಗಳಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೆ ದೇವರ ಸಮಾನದಲ್ಲಿ ಆಶೀರ್ವಾದ ಮಾಡ್ತಕ್ಕಂಥ ಶ್ರೀರಾಮಚಂದ್ರನ ಗರ್ಭಗುಡಿ ಒಳಗೆ ಕಳ್ಳತನ ಅಂತ ಹೇಳೋದಕ್ಕಿಂತ ಡಕಾಯಿತಿ ಆಗಿದ್ರ ಬಗ್ಗೆ, ಡಕಾಯಿತಿ ಮಾಡಿದಾರ ಅಂತ ಹೇಳಬೇಕು. ನೀವು ಕಳ್ಳತನ ಮಾಡಿದಾರ ಅಂತ ಹೇಳಬೇಡಿ. ಕಳ್ಳತನಕ್ಕೂ ಡಕಾಯಿತಿಗೂ ಭಾಳ ವ್ಯತ್ಯಾಸ ಇದೆ. ಸೆಕ್ಷನ್ಗಳು ಚೇಂಜ್ ಇದೆ, ಅರ್ಥ ಮಾಡ್ಕೋಬೇಕು ನೀವು. ಈಗ ಒಂದು ಮರ್ಡರ್ ಕೇಸ್ನಲ್ಲಿ ಎಷ್ಟು ಸೆಕ್ಷನ್ಗಳು ಬರ್ತವೆ ಗೊತ್ತಾ? IPC ಒಳಗಡೆ, ಹಿಂದೆ ಇದ್ದಂಥ IPC ಒಳಗಡೆ 302 ಮಾಡೋರು, 304 ಮಾಡೋರು, 306 ಮಾಡೋರು. ಅದಕ್ಕೆ ಒಂದು ಸೆಕ್ಷನ್ ಅಂಟಿಸ್ತಾರೆ. ಏನಂತ? 498 ವರದಕ್ಷಿಣೆ ಕಿರುಕುಳ. 306 ವಿತ್ ಅದಕ್ಕೂ ಬರ್ತೈತಿ, 304ಗೂ ಬರುತ್ತೆ. ಆದರೆ 302 498 ಬರಲ್ಲ. ಇಂಥ ಒಂದು ಸೆಕ್ಷನ್ಗಳು. ಅದರಲ್ಲಿ ಡಕಾಯಿತಿ ಅಂತ. ಡಕಾಯಿತಿ ಅಂದರೆ ಏನು? 5 ಜನದ ಮೇಲ್ಪಟ್ಟು ಯಾರೇ ಮನೆ ಒಳಗಡೆ ಅಥವಾ ದೇವಸ್ಥಾನದೊಳಗಡೆ ಅಥವಾ ಬ್ಯಾಂಕ್ ಒಳಗಡೆ ಏಕಾಏಕಿ ನುಗ್ಗಿ ಅಲ್ಲಿರ್ತಕ್ಕಂಥ ದುಡ್ಡಾಗಲಿ, ಆಮೇಲೆ ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ಆಧಾರಗಳನ್ನು ಕದ್ದೊಯ್ಯುವಂಥ ಒಂದು ಅಪರಾಧಕ್ಕೆ ಡಕಾಯಿತಿ ಅಂತಾರೆ. ವಿಚಾರ ಮಾಡಿ. ಈಗ ಕಳ್ಳತನ ಅಂದರೆ ಏನು? ಕಳ್ಳತನ ಅಂದರೆ ಒಬ್ಬ ವ್ಯಕ್ತಿ ಕೈಯಲ್ಲಿ ಹತಾರುಗಳು ಹಿಡ್ಕೊಂಡು ಆತ ಒಂದು ಮನೆ ಆಗಲಿ, ಒಂದು ದೇವಸ್ಥಾನ ಆಗಲಿ ಬೀಗ ಒಡೆದು ಒಳಗಡೆ ಯಾರಿಲ್ದಂಥ ಸಂದರ್ಭದಲ್ಲಿ ಒಳಗಡೆ ಹೋಗಿ ಕಳ್ಳತನ ಮಾಡಿ ಹೊರಗೆ ಬರಬೇಕಾದಾಗ ಆ ಒಂದು ದೇವಸ್ಥಾನ ಪೂಜಾರಿ ಆಗಿರಲಿ ಅಥವಾ ಪಬ್ಲಿಕ್ ಆಗಿರಲಿ, ಯಾರಾದರೂ ಕಳ್ಳನ ಎದುರಿಗೆ ಬಂದ್ರೆ ಅವನ ಕೈಯಲ್ಲಿದ್ದಂಥ ಹತಾರ ಕೈಯಾಗ ಹಿಡ್ದಿದ್ರೆ ಅದು 3 ಅಂಕಿ, ಫಸ್ಟಿಗೆ 3 ಅಂಕಿ ಏನು ಬರುತ್ತಲ್ಲ, 333, 306, 304, 307, ಹೀಗೆಲ್ಲ ಏನು ಬರ್ತಾವಲ್ಲ ಈ ಸೆಕ್ಷನ್ಗೆ 376, ಈ 3 ಅಂಕಿ ಮೇಲೆ ಬಂದಂಥವಕ್ಕೆಲ್ಲ ಜೀವಾವಧಿ ಶಿಕ್ಷೆ ಇದೆ, ಗಲ್ಲು ಶಿಕ್ಷೆ ಇದೆ, ಮರಣದಂಡನೆ ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬೀಗ ಒಡೆದು ಒಳಗಡೆ ಹೋಗಿ ಕಳ್ಳತನ ಮಾಡಿದ್ರೆ ಅದಕ್ಕೆ 380, ರಾತ್ರಿ ಮಾಡಿದರೆ 380, 457 ಬರ್ತೈತಿ. ಹಗಲಿ ಕಳ್ಳತನ ಮಾಡಿದ್ರೆ 380, 454 ಬರ್ತೈತಿ. ಇದು ಸಾಮಾನ್ಯ ಕಳ್ಳತನ. ಇದಕ್ಕೆ ಸೆಕ್ಷನ್ IPC 2 ಸೆಕ್ಷನ್ ಬರ್ತದೆ, 380, 454 ಅಂತ 2 ಸೆಕ್ಷನ್ ಬರ್ತಿತ್ತು. ಅದರಲ್ಲಿ ಜೀವಾವಧಿ ಶಿಕ್ಷೆ, ಆ ಕಳ್ಳತನದಲ್ಲಿ ಜೀವಾವಧಿ ಶಿಕ್ಷೆನೂ ಕೊಡ್ಬೋದು ಅಥವಾ 3 ವರ್ಷ ಶಿಕ್ಷೆನೂ, ಒಂದೊಂದು ಸೆಕ್ಷನ್ 3 ವರ್ಷ ಶಿಕ್ಷೆ ಕೊಡ್ಬೋದು. ಇಲ್ಲ ಆಲ್ ರನ್ ಕರೆಂಟ್ಲಿ ಮಾಡಿದರೆ ಒಂದೇ ಸೆಕ್ಷನ್ನಲ್ಲಿ ಶಿಕ್ಷೆ ಪೂರ್ಣಗೊಳಿಸ್ಬೋದು. ಆದರೆ ಡಕಾಯಿತಿ ಹಂಗಿಲ್ಲ. ಡಕಾಯಿತಿ ಅಂದರೆ ಅದಕ್ಕೆ ಡಕಾಯಿತಿ ಮಾಡಿದಂಥ 5-6 ಜನ, ಯಾಕಂದ್ರೆ ಅವರು ಕೈಯಲ್ಲಿ ಹತಾರುಗಳು ಹಿಡ್ಕೊಂಡು ಗುಡಿ ಒಳಗಡೆ ಹೋಗು ಕಳ್ಳತನ ಮಾಡೋಂಥ ಸಂದರ್ಭದಲ್ಲಿ, ದೋಚಂಥ ಸಂದರ್ಭದಲ್ಲಿ ಯಾರಾದರೂ ಬಂದರೆ ಅವ್ರನ್ನ ಕೊಲ್ಲಕ್ಕೂ ಹೇಸಲಾರ್ದಂಥ ವ್ಯಕ್ತಿಗಳಾಗಿರ್ತಾರೆ. ಅದಕ್ಕೆ ಡಕಾಯಿತಿ ಅಂತಾರೆ. ರಾಬ್ರಿ ಅಂದ್ರೆ ಏನು? 394 ಅದು ರಾಬ್ರಿ ಬರುತ್ತೆ. ರೋಡ್ನಲ್ಲಿ ಯಾರಾದರೂ ಬರ್ತಾ ಇದ್ದಾಗ ಅವ್ರಿಗೆ ಚಾಕು ತೋರಿಸಿ ಹೆದರಿಸಿ ಅವರಲ್ಲಿದ್ದಂಥ ಬಂಗಾರ, ದುಡ್ಡು, ಮೊಬೈಲ್ಗಳು ಕಸ್ಕೊಂಡು ಎಸ್ಕೇಪ್ ಆಗಿ ಹೋದರೆ ಅದಕ್ಕೆ 394 ಬರ್ತೈತಿ. ಆ 394 ಅಂದರೆ 4 ಜನ, 1 ರಿಂದ 4 ಜನ, ಒಬ್ಬನೇ ಚಾಕು ತೋರಿಸಿಸ್ಕೊಂಡ್ರೆ ರಾಬ್ರಿ ಬರುತ್ತೆ. 4 ಜನ ರೋಡ್ನಲ್ಲಿ ಅಡ್ಡಗಟ್ಟಿ ಕಿತ್ಕೊಂಡ್ರೂ ಅದು ರಾಬ್ರಿ ಆಗುತ್ತೆ. 5 ಜನದ ಮೇಲ್ಪಟ್ಟಿದ್ದಕ್ಕೆ ಡಕಾಯಿತಿ ಆಗುತ್ತೆ. ಅದಕ್ಕೆ 395, ಇದಕ್ಕೆ 394. ನೋಡಿ ಎಷ್ಟಿದೆ. 376 ಅದು ರೇಪು, 377 ಅದು ಸಲಿಂಗ ಕಾಮ ಅಂದರೆ ಹಿಂದ್ಗಡೆ ಅತ್ಯಾಚಾರ ಮಾಡೋದು.
ಎನ್ ಇದು ಮುಂದ್ಗಡೆ ಅತ್ಯಾಚಾರ ಮಾಡೋದಕ್ಕೆ 376 ಬರ್ತೈತಿ, ಹಿಂದ್ಗಡೆ ಮಾಡೋದಕ್ಕೆ 377 ಬರುತ್ತೆ. ಈ ಥರವಾಗಿ ಪ್ರತಿಯೊಂದು ಕ್ರಿಮಿನಲ್ ಸೆಕ್ಷನ್ಗಳನ್ನು ನಾವು ಅವಲೋಕನ ಮಾಡಿಕೊಂಡು ಆ ಒಂದೊಂದು ಸೆಕ್ಷನ್ಗೆ ಯಾವ್ಯಾವ ರೀತಿ ಶಿಕ್ಷೆ ಇದೆ, ಅಪರಾಧ ಮಾಡಿದರೆ ಏನಾಗುತ್ತೆ, ಅಪರಾಧ ಮಾಡದಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸೋಂಥ ಸಿಗ್ಲಿ ಬಸ್ಯ ನಾನು. ಜಾಗೃತಿ ಮೂಡಿಸೋಂಥ ಸಿಗ್ಲಿ ಬಸ್ಯಾನ. ಈ ರೀತಿ ಸೆಕ್ಷನ್ಗಳು ಬರ್ತವೆ. ಅದಕ್ಕೋಸ್ಕರ ಈಗ ರಾಮ ಮಂದಿರ ಕಳ್ಳತನ ಆದಂಥ ಪ್ರಕರಣಕ್ಕೆ ಏನು 395 ಆ ಒಂದು ಇದರಲ್ಲಿ ಈಗ BNSನಲ್ಲಿ ಯಾವ ಸೆಕ್ಷನ್ ಬಂದೈತಿ ಆ ಸೆಕ್ಷನ್ ಡಕಾತಿ ಸೆಕ್ಷನ್ ಬರುತ್ತೆ. 380 ಕಳ್ಳತನ ಸೆಕ್ಷನ್ ಬರೋಂಗಿಲ್ಲ. ಡಕಾತಿ ಅವರು ಎಷ್ಟು 8 ಜನ ನುಗ್ಗ್ಯಾರ ಅಂದರೆ ಇನ್ನೂ ಅಪರಾಧಗಳು ಇದ್ದಾರೆ. ಯಾಕಂತಂದರೆ ಈಗ ಒಂದು ಫಿಲ್ಮ್ ನಾನು ನೋಡಿದ್ದೆ, ವಿಷ್ಣುವರ್ಧನಂದು. ಅದರಲ್ಲಿ ವಿಷ್ಣುವರ್ಧನನ ತಂದೆ ಜಡ್ಜ್ ಇರ್ತಾರೆ ಮತ್ತು ಅವ್ರ ಫ್ಯಾಮ್ಲಿ ಅವರ ಮನೆಯವನೇ ಡೀಲ್ ಕೊಟ್ಟು ಕೊಲೆ ಮಾಡಿಸಿರ್ತಾರೆ ಜಡ್ಜನ್ನು. ಕೊಲೆ ಮಾಡಿಸಿದಾಗ ಆ ಕೊಲೆಗಾರನಿಗೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತಂದು ಹೋರಾಟ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅವನಿಗೆ ಶಿಕ್ಷೆ ಕೊಡೋಂಥ ಸಂದರ್ಭದಲ್ಲಿ ಅವನಿಗೆ ಲಾಯರ್ ಯಾರೂ ಮುಂದೆ ಬರೋಂಗಿಲ್ಲ ಅವ್ನ ಕೇಸ್ ಹಿಡಿಯೋಕೆ. ಒಬ್ಬ ನ್ಯಾಯಾಧೀಶನ ಕೊಂದಿದ್ದಾನೆ ಇವನಿಗೆ ಯಾವ ಲಾಯರು ಬರೋಂಗಿಲ್ಲ ಅಂತ ಹೇಳಿದಾಗ ಸ್ವತಃ ತಂದೆ ಕಳ್ಕೊಂಡಂಥ ಮಗನೇ ಅವನ ಪರ ನಾವು ವಾದ ಮಾಡ್ತೀನಿ ಅಂತಂದು ಕೋರ್ಟ್ನಲ್ಲಿ ಎದ್ದು ನಿಂತ್ಕೊಂಡು ಕೇಳ್ತಾನೆ. ಆವಾಗ ಎಲ್ಲ ಲಾಯರ್ಗಳಿಗೆ ಆಶ್ಚರ್ಯ ಆಗುತ್ತೆ. ಏನು ಇವ ತಂದಿನ ಮರ್ಡರ್ ಮಾಡಿದವನು ಪರನ ಇವನು ವಾದ ಮಾಡ್ತೀನಿ ಅಂತಾನಲ್ಲ, ಎಂಥ ಹುಚ್ಚು ನನ್ನ ಮಗ ಅದಾನಂತಂದು ಅವ್ರ ಸಂಬಂಧಿಗಳೆಲ್ಲ ಅವನ್ನ ದೂರ ಆಗ್ತಾರೆ. ಯಾಕಂದರೆ ನ್ಯಾಯ ಕೊಡಿಸ್ಬೇಕಾದಂಥ ಲಾಯರ್ಗಳೇ ಹಿಂದೆ ಸರಿತಾರೆ ಅಂದಾಗ ಜನ್ಮ ಕೊಟ್ಟ ತಂದೆ ಕೊಲೆ ಮಾಡಿದ್ರವನಿಗೂ ಕೊಲೆ ಮಾಡಿದಂಥ ಕೊಲೆಗಾರನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನಲ್ಲ ಅಂತಂದು ಆ ವಿಷ್ಣುವರ್ಧನ್ ಹೀರೋಗೆ ಧಿಕ್ಕಾರ ಹಾಕ್ತಾರೆ. ಆದರೂ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನದೇ ಆದಂಥ ಒಂದು ತನಿಖೆ ಅಂತ ಇರುತ್ತೆ, ಮೈಂಡ್ ಇರುತ್ತೆ. ಅದಕ್ಕೆ ಆ ವ್ಯಕ್ತಿನ ಯಾರು ಜಡ್ಜಿನ ಗುಂಡಿಟ್ಕೊಂಡ್ರೆ ಕೊಲೆ ಮಾಡಿರ್ತಾನಲ್ಲ ಅವನಿಗೆ ಪರವಾದ ಮಾಡಿ ಅವನ್ನ ಬಿಡುಗಡೆ ಮಾಡಿಸಿದಾಗ ಅವಾಗ ಎಲ್ಲರೂ ಕೋರ್ಟ್ನವ್ರು ಆಶ್ಚರ್ಯ. ತಂದೆಗೆ ನ್ಯಾಯ ಕೊಡಿಸ್ಲಾರ್ದಂಥವನು ತಂದೆ ಕೊಂದವನ್ನ ಬಿಡುಗಡೆ ಮಾಡಿಸಿದಾನೆ ಅಂದರೆ ಇವನೇ ಡೀಲ್ ಕೊಟ್ಟಿರ್ಬೇಕು ಅಂತಂದು ಎಲ್ರಿಗೂ ಅನುಮಾನ ಬಂದು ಅವನ್ನ ದೂರ ಇಟ್ಟಿರ್ತಾರೆ. ಅವಾಗ ಏನಾಕತಿ, ಆ ಕೊಲೆಗಾರ ವಿಷ್ಣುವರ್ಧನ್ ತಂದೆ ಕೊಲೆ ಮಾಡಿರ್ತಾನಲ್ಲ ಆ ಕೊಲೆಗಾರ ಅವನು ಫಾಲೋ ಮಾಡ್ತಾ ಇರ್ತಾನೆ. ಯಾರು ಅವನು ಬಿಡಿಸಿದಾಗ ಕೊಲೆಗಾರನ ಬಿಡಿಸಿದಾಗ ಇವನು ವಿಷ್ಣುವರ್ಧನ್ ಅವ್ನು ಫಾಲೋ ಮಾಡ್ತಾ ಇರ್ತಾನೆ. ಫಾಲೋ ಮಾಡಿದಾಗ ಅವನು ಯಾರಿಂದ ಡೀಲ್ ತೊಗೊಂಡಿರ್ತಾನೆ ಆ ಒಂದು ಚಕ್ರವ್ಯೂಹನ ಭೇದಿಸ್ಲಿಕ್ಕೆ ಇವನಿಗೆ ಪರ ವಾದ ಮಾಡಿ ಬಿಡಿಸಿರ್ತಾನೆ. ಯಾಕಂದರೆ ಚಾಣಕ್ಯ ಇದ್ದಂಗೆ ಚಾಣಕ್ಯನ ತಲೆ ಓಡಿಸ್ತಾನೆ ವಿಷ್ಣುವರ್ಧನ್. ಅವಾಗ ಅವನು ಯಾವುದಕ್ಕೋಸ್ಕರ ಡೀಲ್ ತೊಗೊಂಡು ಮರ್ಡರ್ ಮಾಡೋದ ಜಡ್ಜಿಗೆ ಅಂದರೆ ಅವ್ರ ಮನೆಯಲ್ಲಿ ಮಕ್ಕಳು ಮದುವೆ ಆಗೋ ಇರ್ತವೆ, ಇವನಿಗೆ ನೋಡಿದ್ರೆ ಕಾಯಿಲೆ ಇರ್ತೈತಿ, ಕೊಲೆಗಾರನಿಗೆ ಕಾಯಿಲೆ ಬಂದಿರ್ತೈತಿ, ತಂದೆ ತಾಯಿಗೆ ದೊಡ್ಡ ಕಾಯಿಲೆದಲ್ಲಿ ಬಿದ್ದಿರ್ತಾರೆ. ಇಂಥ ಒಂದು ವ್ಯವಸ್ಥೆ ಇದ್ದಾಗ ಅವನಿಗೆ ದುಡ್ಡಿನ ಅನಿವಾರ್ಯ ಇರ್ತೈತಿ. ಆ ದುಡ್ಡಿನ ಅನಿವಾರ್ಯ ಇದ್ದಾಗ ಅದನ್ನು ಕಂಡು ಹಿಡಿದು ಒಬ್ಬ ಡೀಲರ್ ಇವನ ನೆಂತಲ್ಲಿ ಬಂದು ಇಂಥವನು ಕೊಲ್ಲು, ನಿನಗಿಷ್ಟು ದುಡ್ಡು ಕೊಡ್ತೀನಿ ಅಂತಂದು ಹೇಳಿದಾಗ ಆ ಕೊಲೆ ಮಾಡಿಸ್ತವನು ಯಾರಂದರೆ ವಿಷ್ಣುವರ್ಧನ್ ತಂದೆ ತಮ್ಮನ ಸಂಬಂಧಿಕ ಅಣ್ಣನ ತಮ್ಮ ಇರಬೇಕು. ಆ ಪಿಕ್ಚರ್ ಸರಿಯಾಗಿ ನಾನು ನೋಡಲಿಲ್ಲ, ಆದರೆ ಅದನ್ನು ಹಿಸ್ಟ್ರಿ ನಾನು ಕೇಳಿದ್ದೀನಿ. ಆಮೇಲೆ ಅವನಂತಲ್ಲಿ ಹೋಗಿ ಆ ಡೀಲ್ ಕ್ಯಾಶ್ ತೊಗೊಳ್ಳೋದು ಇದು ಮಾಡೋದು ಹೋಗೋದೆಲ್ಲ ಅವ್ನು ವಾಚ್ ಮಾಡಿದಾಗ ಕೊನೆಗೆ ಗೊತ್ತಾಗುತ್ತೆ ನಮ್ಮ ಸಂಬಂಧಿಕನ ಈ ಕೊಲೆಗಾರನಿಗೆ ಡೀಲ್ ಕೊಟ್ಟು ಕೊಲೆ ಮಾಡಿಸಿದಾನಂತಂದು. ಅವಾಗ ಅವನು ಕಂಡು ಹಿಡಿದು ನಿಜವಾದ ಕೊಲೆಗಾರನ ನೋಡಿ, ಕೊಲೆ ಮಾಡಿದವನು ಕೊಲೆಗಾರನ ಮೇಲೆ ಸಿಟ್ಟಿಲ್ಲ, ಅವನಿಗೆ ಕೊಲೆ ಮಾಡಿಸ್ತವನ ಮೇಲೆ ಸಿಟ್ಟಿದೆ. ಅದಕ್ಕೋಸ್ಕರ ನಾನು ಹೇಳೋದು ಏನಪ್ಪ ಅಂದ್ರೆ, ಕಳ್ಳತನ ಮಾಡೋವನು ಕಳ್ಳ, ಕಳ್ಳತನ ಮಾಲ್ ತೊಗೊಂಡವನು ಕಳ್ಳ. ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಡ್ರಿ. ನಿಮ್ಗೆ ಕಾನೂನು ಗೊತ್ತಿಲ್ಲ ಅಂದರೆ ವಕೀಲರಿಟ್ಟು ಪ್ರಶ್ನೆ ಮಾಡಿರಿ. ಕಾನೂನಲ್ಲಿ ಕೊಲೆ ಮಾಡಿ ಬಂದವನು ಕೊಲೆಗಾರ, ಕೊಲೆ ಮಾಡಿದವನು ಕೊಲೆಗಾರ, ಕಳ್ಳತನ ಮಾಡಿದವನು ಕಳ್ಳ, ಕಳ್ಳತನ ಮಾಲು ತೊಗೊಂಡವನು ಕಳ್ಳ. ಅಂದ ಬಳಿಕ ರಾಮ ಮಂದಿರದಲ್ಲಿ ಅವರಿಗೆ ಅಷ್ಟು ಧೈರ್ಯ ಬರೋ ಕಾರಣ ಏನಂದರೆ, ಇಲ್ಲೇ ಒಬ್ಬ ಡೀಲರ್, ದೊಡ್ಡ ಡೀಲರ್ ಇರ್ತಾನೆ. ಆ ಡೀಲರ್ ಮುಖಾಂತರ ಇಷ್ಟೇ ಆ ರಾಮ ಮಂದಿರ ಡಕಾಯಿತಿ ಆಗೈತೆ ಅಂತ ನನ್ನ ಅನುಮಾನ, ಸತ್ಯದ ಅನುಮಾನ. ಅದಕ್ಕೋಸ್ಕರ ಈ ಪ್ರಕರಣನ ಯಾವ ರೀತಿ
ಇವತ್ತು ಇ ಡಿ ಕೊಡ್ತಾರೆ, ಆಡಿ ಕೊಡ್ತಾರೆ, ಸಿ ಬಿ ಐ ಕೊಡ್ತಾರೆ, ಮತ್ತು ಯಾವ್ಯಾವ ಒಂದೊಂದು ಹೋಗೋದು ತನಿಖಾ ಅದು ಇದು ಕೋಕಾ ಕೇಸ್ ಇದನ್ನು ಮಾಡ್ತಾರೆ. ಯಾರಿಗೆ ಶಿಕ್ಷೆ ಕೊಡಿಸಿರಿ ನೀವು? ಯಾರಿಗೆ ಶಿಕ್ಷೆ ಆಗೈತಿ? ನೀವು ಇಷ್ಟೆಲ್ಲ ತನಿಖೆ ಮಾಡ್ಕೊಂಬಂದ್ರಿ ಯಾರಿಗೆ ಶಿಕ್ಷೆ ಆಗೈತಿ ಹೇಳಿ? ಕೋಕಾ ಕೇಸ್ನಲ್ಲಿ ತೆಲಿಗೆ ಹಗರಣ ಒಂದು ಬಿಟ್ಟರೆ ಉಳಿದವ್ರಿಗೆ ಎಲ್ಲಿ ಶಿಕ್ಷೆ ಆಗೈತಿ? ಎಷ್ಟು ಪ್ರಕರಣಗಳು ದಾಖಲೆ ಮಾಡಿರಿ ಕೋಕಾದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ, ಯಾರು ಶಿಕ್ಷೆ ಆಗೈತಿ? ನನಗನ್ಸಿದ ಮಟ್ಟಿಗೆ 2020ರಾಗ ನಾನು ಕೋಕಾ ಕೇಸನ್ನ ಒಂದು 2-3 ಚಾರ್ಜ್ ಶೀಟ್ ಓದಿದ್ದೀನಿ ನಾನು. ಆಮೇಲೆ ತೆಲುಗು ಪ್ರಕರಣನ ನಾನು ಕೋಕಾ ಕೇಸ್ನಲ್ಲಿ ನಾನು ತಿಳ್ಕೊಂಡವನು. ಇಂಥ ಒಂದು ಆ್ಯಕ್ಟ್ ಒಳಗೆ ಆರೋಪಿಗಳು ಮಾಡಿ ಯಾರಿಗೆ ಶಿಕ್ಷೆ ಕೊಟ್ಟಿದ್ದೀರಿ? NIA ತನಿಖೆ ಮಾಡಿದಂಥ ಕೇಸ್ಗಳ ಹಾರಬೇಕು. ಅದಕ್ಕೋಸ್ಕರ ಇವತ್ತು ಕಾನೂನು ಮಾರಾಟ ಆಗ್ತಾಯಿದೆ, ಡೀಲ್ಗಳು ಆಗ್ತಾಯಿದೆ, ಸರಿಯಾದಂಥ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾಯಿಲ್ಲ. ಇಲ್ಲೇ ಕೊಲೆ ಬೆದರಿಕೆ, ಪೊಲೀಸರ ಭಯ, ಕಾನೂನಿನ ಭಯ ಎಲ್ಲ ಇಟ್ಟುಕೊಂಡು ಕೋರ್ಟಿಗೆ ಅಲದು ಇದ್ದಿದ್ದೆಲ್ಲ ಕಳ್ಕೊಂಡು ಕೊನೆಗೆ ಇದು ಸವಾಸನ ಬೇಡ ಅಂತಂದು ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಒಂದು ಪೊಲೀಸ್ ಸ್ಟೇಷನಿಂದ ಹಿಡಿದು ಒಂದು ಕೋರ್ಟ್ವರೆಗೂ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನಾಚಿಕೆ ಬರಬೇಕು ನಿಮಗೆ. ಅದಕ್ಕೆ ಹೇಳೋದು ಕಾನೂನು ಕಲೀರಿ, ಸಂವಿಧಾನ ಓದ್ರಿ. ಇವತ್ತು ನಾ ಕೇಳೋದೇನು ಗೊತ್ತಾ, ಒ ಬಿ ಸಿಗಳಿಗೆ ಹಿಂದೆ ನಿಮಗೆ ಶಿಕ್ಷಣನ ಇದ್ದಿದ್ದಿಲ್ಲ. ನಿಮಗೆ ಶಿಕ್ಷಣ ಇದ್ದಿದ್ದಿಲ್ಲ. ಇವ್ಗೂ ಹೇಳ್ತಾರೆ ಯಾರು ಹಿಂದುತ್ವ ಬ್ರಾಹ್ಮಣ್ಯ ಇವ್ರು ಏನು ಹೇಳ್ತಾ ಇದ್ದಾರೆ, ಹಿಂದೂ ಧರ್ಮನ ಅಲ್ಲ ಅಂತಲೂ ಹೇಳಿಕೆ ಕೊಡ್ತಾರೆ. ಶೂದ್ರರಿಗೆ ದೇವಸ್ಥಾನದಲ್ಲಿ ಅವಕಾಶ ಇಲ್ಲನೂ ಅಂತಾರೆ, ಲಿಂಗಾಯತರಿಗೂ ಅವಕಾಶ ಇಲ್ಲ ಅಂತಾರೆ, ವೀರಶೈವದವ್ರಿಗೂ ಅವಕಾಶ ಇಲ್ಲ ಅಂತ, ಗೌಡ್ಗೂ ಅವಕಾಶ ಇಲ್ಲ. ಹೀಗೆಲ್ಲ ಅವ್ರು ಹೇಳಿಕೆ ಕೊಟ್ಕೊತ ಬಂದು ಇವತ್ತು ಅವರೆಲ್ಲ ಡೀಲರ್ಗಳು. ಅವರು ಡೀಲರ್ ಹೆಂಗೆ ಡೀಲರ್ ಅಂದರೆ ಒ ಬಿ ಸಿಗಳ ಕಡೆಯಿಂದನೇ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಈ ಭೂಮಿ ಕಬಳಿಕೆ ಇಂಥವೆಲ್ಲ ಹಿಂದೂಗಳಂತನ್ನ ಒ ಬಿ ಸಿಗಳ ಕಡೆಯಿಂದನೇ ಇಂಥವೆಲ್ಲ ಅವ್ಯವಹಾರಗಳನ್ನ ಬುದ್ಧಿವಂತರು ಮಾಡಿಸ್ತಾ ಬಂದಿದ್ದಾರೆ. ಇವತ್ತು ಬುದ್ಧಿವಂತರು ಒಂದು ನ್ಯಾಯಾಂಗದಲ್ಲಿನೂ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಒಂದು ಕಾರ್ಯಾಂಗದಲ್ಲಿನೂ ದೊಡ್ಡ ವ್ಯಕ್ತಿಗಳು ಅವರೇ ಅದಾರ, ಒಂದು ರಾಜಕೀಯದಲ್ಲಿನೂ ಅವರೇ ಅದಾರ. ಈ ರೀತಿ ಇದ್ದಿದ್ದರಿಂದ ಅಮಾಯಕರಿಗೆ ನ್ಯಾಯ ಸಿಗೋದು ಕಷ್ಟ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. 2011-12ರಲ್ಲಿ ನಾನು ವಕೀಲನ ಬಳಕ ಕಡ್ದ ಅಂತಂದು ನನ್ನ ಮೇಲೆ ಕೋರ್ಟ್ನವರ ಕಂಪ್ಲೇಂಟ್ ಕೊಟ್ಟು, ನ್ಯಾಯಾಂಗದವರ ಕಂಪ್ಲೇಂಟ್ ಕೊಟ್ಟು, ಅವರೇ ಸಾಕ್ಷಿದಾರರಾಗಿ, ಅವರೇ ವಾದಗಾರರಾಗಿ, ಅವರೇ ತೀರ್ಪುಗಾರರಾಗಿ ಅಲ್ಲಿ ಆರೋಪಿಗೆ ಯಾವ ಸವಲತ್ತು ಸಿಗದಂಗೆ ಸಿಗಲಿ ಬಸ್ಸಿಂದ ಕೇಸ ಹಿಡಿಯಂಗಿಲ್ಲ ಲಾಯರ್ಗಳು ಅಂತಂದು ಹೇಳಿಕೆ ಕೊಟ್ಟು, ಕೊನೆಗೆ ಅವರೇ ಒಬ್ಬ ಲಾಯರ್ನ ಕೊಡ್ತೀವಿ, ಲಾಯರ್ ಕಡೆಯಿಂದ ನಡೆಸು ಅಂತಂದು ಹೇಳಿದಾಗ, ನಾನು ದುಡ್ಡು ಕೊಟ್ಟು ಲಾಯರೇ ಸರಿಯಾಗಿ ನ್ಯಾಯ ಕೊಡ್ಸಂಗಿಲ್ಲ, ದುಡ್ಡು ಕೊಡದೇ ಇದ್ದಕ್ಕೆ ಸರ್ಕಾರಿ ವಕೀಲನ ತೊಗೊಂಡು ಮತ್ತೆ ಯಾವ ಕಷ್ಟ ಅನುಭವಿಸ್ಲಿ. ನನ್ನ ಪ್ರಕರಣಕ್ಕೆ ನಾನೇ ವಾದ ಮಾಡ್ತಾ ಬಂದೀನಿ, ಇದನ್ನು ನಾನು ವಾದ ಮಾಡ್ತೀನಿ. ಆದರೆ ವಾದ ಹೆಂಗಿರಬೇಕು ಅಂದರೆ ನನಗೆ ಬಹಿರಂಗ ಇತ್ಯರ್ಥ ಆಗಬೇಕಿದೆ ಕೇಸು. ಕಾನೂನಿಗೆ ಸವಾಲು ಹಾಕಿದವನಿಗೆ ಸಿಗಲಿ ಬಸ್ಯ ನಾನು ಬಹಿರಂಗ ಇತ್ಯರ್ಥಕ್ಕೆ ಬರ್ರಿ. 307 ಕೇಸ್ ಹಾಕಿದ್ದೀರಿ ಹಾವೇರಿ ಸೆಷನ್ ಕೋರ್ಟ್ನಲ್ಲಿ. ನನಗೆ 307 ಹಾಕಿರಿ. ಆ ಪ್ರಕರಣದಲ್ಲಿ 1 ದಿನ ಶಿಕ್ಷೆ ಕೊಡಿಸ್ರಿ, ನಾನು ಕುತ್ತಿಗೆ ಕೊಯ್ಕೊತೀನಿ, ಇಲ್ಲ ಗಲ್ಲ ಹಾಕ್ತೀನಿ. ಶಿಕ್ಷೆ ಆಗಲಿಲ್ಲ ಅಂದರೆ ನಾನು ಏನಾದರೂ ವಿನ್ ಆದರೆ ನಿಮ್ಮ ಕಾನೂನ ತಲೆದಗ್ಸಂಥ ವ್ಯವಸ್ಥೆ ನಿಮ್ಮ ಕೈಯಿಂದ ನೀವೇ ಮಾಡ್ಕೊತೀರಿ. ಯಾಕೆ ನಿಮ್ಮ ತಪ್ಪುಗಳನ್ನ, ಎಷ್ಟೇ ತಪ್ಪುಗಳಾದ್ರೂ ನೀವು ಮುಚ್ಚಿ ಹಾಕ್ಕೊಂಡು ಆ ಸೆಕ್ಷನ್ಗಳನ್ನೆಲ್ಲ ನಾಶಪಡಿಸಿ BNS ಸೆಕ್ಷನ್ ತೊಗೊಂಬಂದು ನಿಮ್ಮ ಅಪರಾಧಗಳು ಮುಚ್ಚಿ ಹಾಕಿದ್ರಿ. ಯಾವ ಜೈಲಿನಲ್ಲಿ ಎಂತಿಂಥ ಅಪರಾಧಗಳು, ಕೊಲೆಗಳು ಇಂತಿಂಥವ ನಡೆದು ಅಪರಾಧಗಳ ಮೇಲೆ ಆ್ಯಕ್ಷನ್ ತೊಗೊಂಡ್ರಿ. ಆದರೆ ನೀವು ಸವಲತ್ತು ಕೊಟ್ಟವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡ್ರಿ? ಹೇಳಿ, ಸವಲತ್ತು ಕೊಟ್ಟವ್ರ ಮೇಲೆ. ಇವತ್ತು ಬಾಂಗ್ಲಾದಿಂದ ಇಡೀ ಭಾರತ ದೇಶ ಆವರಿಸ್ಕೊಂಡಂಥ ಇಸ್ಲಾಂದವರು ಅಂತ ಹೇಳ್ತೀವಿ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರದಾರ, ಗೃಹ ಮಂತ್ರಿಗಳು ಅಮಿತ್ ಶಾ ಅವರದಾರ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ
ಮಮತಾ ಬ್ಯಾನರ್ಜಿ ಒಬ್ಬರೇ ರಾಜಕೀಯ ಮಾಡ್ತಾಯಿಲ್ಲ, ವಿರೋಧ ಪಕ್ಷದವರು ರಾಜಕೀಯ ಮಾಡ್ತಾರೆ. ಇವತ್ತು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಇಡೀ ಗಡಿ ಸುತ್ತಳತೆಯಲ್ಲಿರ್ತಕ್ಕಂಥ ಯೋಧರು ಇದ್ದಾಗ, ಆರ್ಮಿ ಇದ್ದಾಗ, ಆ ಬಾಂಗ್ಲಾದೇಶದವರು ಒಳಗೆ ಹೆಂಗೆ ನುಸುಳ್ತಾರ? ಅವ್ರನ್ನ ಬಿಟ್ಟವ್ರು ಯಾರು? ಅವ್ರು ಇಲ್ಲಿ ಬಂದು ಇಷ್ಟಿಷ್ಟು ವರ್ಷ ನೆಲೆಸಿದಾರನ್ನ ಅಂತ ಹೇಳಿಕೆ ಕೊಡ್ತಿರಲ್ಲ, ಅವ್ರು ಇಲ್ಲಿಗೆ ಹೆಂಗೆ ಬಂದರು? ಇವೆಲ್ಲ ಅಲ್ಲಿ ಕೇಳ್ಬೇಕು. ಗಡಿ ಭಾಗದಲ್ಲಿರ್ತಕ್ಕಂಥ ರಾಜ್ಯದ ಗೃಹ ಮಂತ್ರಿ ಕೇಳಬೇಕು. ಇವರು ಅದು ಬಿಟ್ಟು ಇಲ್ಲಿ ಬಂದು 50-100 ವರ್ಷ ಬದುಕಿದಂಥವ್ರಿಗೆ ದಾಖಲಾ ಕೇಳಿದರೆ ಅವ್ರಿಗೆ ಇವತ್ತು ಎಷ್ಟೋ ಮಂದಿಗಳಿಗೆ ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ನಿಮಗೆ ಈಗೆಲ್ಲ ಹೇಳ್ತಾನೆ ಹೋಗ್ತೀನಿ. ಅದನ್ನು ಜಾಗೃತಿ ತಿಳ್ಕೊಳ್ರಿ. ಬುದ್ಧಿವಂತರಾಗ್ರಿ. ನಿಮ್ಮ ಆಸ್ತಿನ ನೀವು ಕಾಪಾಡಿಕೊಳ್ಳಿ, ನಿಮ್ಮ ರಕ್ಷಣೆನ ನೀವು ಮಾಡಿಕೊಳ್ಳಿ. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. 50% ಏನಾದರೂ ಇಸ್ಲಾಮ್ದವರು ಈ ಭಾರತದಲ್ಲಿ ಬೆಳೆದು ಬಿಟ್ರೆ ಅಂದರೆ ಈ ಹಿಂದುತ್ವನ ನಾಶ ಆಗೋಕತ್ತೆ, ಹಿಂದೂ ದೇಶನ ಹಾಳು ಮಾಡಿಬಿಡ್ತಾರೆ ಅಂತಂದು ಎಷ್ಟೋ ರಾಜಕಾರಣಿಗಳು ಹೇಳ್ತಾರೆ. ಆದರೆ ನಾ ಕೇಳ್ತೀನಿ, ಈ ಭಾರತ ದೇಶದ ಭಾರತೀಯರು ಒಂದು ಕ್ರಿಶ್ಚಿಯನ್ಸ್ ರಾಷ್ಟ್ರ 150 ರಾಷ್ಟ್ರದವು, 52 ರಾಷ್ಟ್ರ ಇಸ್ಲಾಮ್ದವದವು. ಎಲ್ಲ ರಾಷ್ಟ್ರದಲ್ಲಿನೂ ಭಾರತೀಯರು ಅಲ್ಲೇ ನೆಲೆಸಿ, ಅಲ್ಲೇ ಕೆಲಸ ಮಾಡಿಕೊಂಡು, ಅಲ್ಲೇ ಜೀವನ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅಂದ್ಬಳಕ್ಕೆ ಅವರು ಇವತ್ತಿಗೆ ನಮ್ಗೆ ಯಾವ ರಾಷ್ಟ್ರದಿಂದನೂ, ಇಸ್ಲಾಂ ರಾಷ್ಟ್ರದಿಂದ ಯಾವುದು ಒಂದು ನಮ್ಗೆ ಕಷ್ಟ ಆಗೈತಿ, ನಮ್ಗೆ ಹಿಂಗೆ ಮಾಡಿದ್ದಾರೆ ಅಂತಂದು ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೇಳಿ. ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಪಡಿಬೇಕಾದ್ರೆ ಬರೀ ಹಿಂದೂಗಳಷ್ಟೇ ಸ್ವತಂತ್ರಕ್ಕೆ ಹೋರಾಟ ಮಾಡಿಲ್ಲ, ಹಿಂದೂಗಳಷ್ಟೇ ಪ್ರಾಣ ಕೊಟ್ಟಿಲ್ಲ ದೇಶಕ್ಕೋಸ್ಕರ. ಅದರಲ್ಲಿ ಅತಿ ಹೆಚ್ಚು ದಲಿತರು ಮತ್ತು ಅಲ್ಪಸಂಖ್ಯಾತರ ಪ್ರಾಣ ಕಳ್ಕೊಂಡವರು, ದೇಶಕ್ಕೆ ಅತಿ ಹೆಚ್ಚು ನ್ಯಾಯವಾಗಿ ಹೋರಾಟ ಮಾಡಿದವರು. ನೀವೇನು ಹೋರಾಟ ಮಾಡಿರಿ? ದಾಖಲೆ ಕೊಡ್ರಲ್ಲ. ಪ್ರತಿಯೊಬ್ಬನು ಕಾನೂನು ಕಲಿತಾ ಇದ್ದಾನೆ. ಪ್ರತಿಯೊಬ್ಬನ ಕೈಯಾಗ ಇಂಟರ್ನೆಟ್ ಐತಿ, ಈಗ ಮೊಬೈಲ್ ಅದಾವು. ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾರೆ. ಇವಕ್ಕೆಲ್ಲ ಉತ್ತರ ಮುಂದೆ ನೀವು ಕೊಡೋಕ್ಕಾಗಲ್ಲ. ಯಾಕೆಂದರೆ ಬೆಳೀತಾ ಇದ್ದಾಗನೇ ಅದಕ್ಕೊಂದು ಸ್ಫೂರ್ತಿ ಕೊಟ್ಟರೆ ಅದನ್ನು ಚೇಂಜ್ ಮಾಡಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಬಲ್ತ್ ಮೇಲೆ ಅದನ್ನು ಯಾರಿಂದನೂ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಜನಲೋಕಪಾಲ ಮಸೂದೆ ಜಾರಿಗೆ ಆಗಲಿ, ರಾಷ್ಟ್ರಪತಿ ಆಡಳಿತಕ್ಕೆ ಒಪ್ಪಿಸ್ರಿ. ಈ ಒಂದು ಸಂವಿಧಾನದೊಳಗಡೆ ಸಿಗಬೇಕಾದಂಥ ಪ್ರತಿಯೊಬ್ಬರಿಗೂ ಸಮಾನತೆ ಮೀಸಲಾತಿ ಒದಗಿಸ್ರಿ. ಪ್ರತಿಯೊಬ್ಬರಿಗೂ ಆದ್ಯತೆ ಸಿಗೋಂಥ ಕೆಲಸ ಮಾಡೋದು ರಾಜಕಾರಣಿಗಳು ಮತ್ತು ಕಾನೂನು ಪಂಡಿತರು ಮತ್ತು ಕಾರ್ಯಾಂಗದವರು ಮತ್ತು ಮಾಧ್ಯಮದವರು. ನಮ್ಮ ತೆರಿಗೆ ದುಡ್ಡು ತಿನ್ನಕ್ಕೆ ನಿಮ್ಗೆ ಹಕ್ಕೈತಿ, ನಮಗೆ ನ್ಯಾಯ ಕೊಡಿಸೋ ಹಕ್ಕು ನಿಮಗಿಲ್ಲ ಅಂದರೆ ಮುಂದೆ ಜನರೇ ನಿಮ್ಗೆ ಉತ್ತರ ಕೊಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಗಡಾಫಿ ಎಂಥ ಒಂದು ದೇಶದಲ್ಲಿ ಎಂಥ ರಾಜ ಆಗಿ ಮೆರೆದವ. ಆದರೆ ಅವನಿಗೆ ಆ ರಾಜ್ಯದ ಜನರು ಕಲ್ಲಿಂದ ಹೊಡೆದು ಸಾಯಿಸಿದ್ರು. ಯಾಕಂದರೆ ಒಂದು ಹೆಣ್ಣಿನ ಶೋಷಣೆಗೆ ಒಳಗಾಗಿ, ಹೆಣ್ಣಿನ ಮೇಲೆ ಆಸೆ ಪಟ್ಟು, ಅವನಿಗೊಂದೇ ಚಟ, ಹೆಣ್ಣಿನ ಮೇಲೆ ಆಸೆ ಪಟ್ಟಿದ್ದಕ್ಕೆ ಯಾವುದೂ ಈ ಒಂದು ಸವಲತ್ತುಗಳು ಬೇಡ ಅಂತಂದು ಅವನು ಕಲ್ಲಿಂದ ಹೊಡೆದು ಸಾಯಿಸಿದ್ರು. ಇದನ್ನೆಲ್ಲ ಅರ್ಥ ಮಾಡಿಕೊಡ್ರಿ. ಸುಪ್ರೀಂ ಕೋರ್ಟ್ ಜಡ್ಜು ಗಾಂಧಿ ಬಗ್ಗೆ ಹಂಗೆ ಮಾತಾಡಿದ. ಆದರೆ ಗಾಂಧಿ ಇದ್ದ ನೋಟ್ನಲ್ಲಿನ ಜೀವನ ಮಾಡಿ ಅನ್ನೋದು ಆ ಒಂದು ಕಾಡ್ಜುಗೆ ಗೊತ್ತೇ ಇಲ್ಲ ಜಡ್ಜ್ಗೆ. ಅದಕ್ಕೋಸ್ಕರ ಎಷ್ಟೋ ತಪ್ಪುಗಳು ನಿಮ್ಮೂ ಅದಾವು. ನಿಮ್ಮ ತಪ್ಪಿಗೆ ಯಾಕೆ ಶಿಕ್ಷೆ ಇಲ್ಲ? ನಿಮ್ಮ ತಪ್ಪಿಗೆ ಯಾಕೆ ಶಿಕ್ಷೆ ಇಲ್ಲ ಹೇಳ್ರಿ? ಯಾರಿಗೆ ಶಿಕ್ಷೆ ಕೊಡಕತ್ತೀರಿ? 4-8 ಮಂದಿ ಪೊಲೀಸರಿಗೆ ಗಲ್ಲು ಶಿಕ್ಷೆ ಕೊಟ್ಬಿಟ್ರೆ ಮುಗಿದೋತಾ? ಜೀವಾವಧಿ ಶಿಕ್ಷೆ ಕೊಟ್ಬಿಟ್ರೆ 190% ನಮ್ಮ ತೆರಿಗೆ ದುಡ್ಡು ತಿಂದು ಈ ದೇಶನ ಆಳ್ತವರ 160% ಕಳ್ಳರದಾರಂತ ನಾ ಹೇಳ್ತೀನಿ. ಹುಚ್ಚು ನನ್ನ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ನಾನು ಹುಚ್ಚುಳೆ ಮಗಕ್ಕೇನೆ.